ಸೊ ನೋಡಿ ನೆಕ್ಸ್ಟು ವೇರಿಯೇಷನ್. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ವೇರಿಯೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವಿತ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್. ಸೊ ಈಗ ನಾವು ಥಿನ್ ಸ್ಪೆರಿಕಲ್ ಶೆಲ್ ಕನ್ಸಿಡರ್ ಮಾಡಿ ಎರಡು ಡಿರೈವೇಷನ್ ಮಾಡಿದ್ರಲ್ವಾ, ಸೊ ಅದರಲ್ಲಿ ಈ ರಿಸಲ್ಟ್ ಬರುತ್ತೆ. ಸೊ ಈಗ ನೋಡಿ, ಸೊ ಫಸ್ಟ್ ಎಕ್ಸ್ಪ್ರೆಷನ್ ನಮ್ಗೆ ಏನು ಬಂದಿತ್ತು ಔಟ್ಸೈಡ್. ಸೊ ವೆನ್ ಆರ್ ಈಸ್ ಗ್ರೇಟರ್ ದೆನ್ ಕ್ಯಾಪಿಟಲ್ ಆರ್, ಇ ಈಸ್ ಈಕ್ವಲ್ ಟು 1/4πε0 Q/r² ಬಂದಿತ್ತು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ವೆನ್ ಸ್ಮಾಲ್ ಆರ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಇದ್ದಾಗ ಇ ಈಸ್ ಈಕ್ವಲ್ ಟು 1/4πε0 Q/r² ಬರುತ್ತೆ. ಸೊ ವೆನ್ ಸ್ಮಾಲ್ ಆರ್ ಈಸ್ ಲೆಸ್ ದೆನ್ ಕ್ಯಾಪಿಟಲ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ 0 ಬರುತ್ತೆ. ಸೊ ವೆನ್ ಆರ್ ಈಸ್ ಈಕ್ವಲ್ ಟು ಇನ್ಫಿನಿಟಿ ಇದ್ದಾಗೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ 0 ಬರುತ್ತೆ. ಸೊ ನೋಡಿ ಇಲ್ಲಿ ಈ ಕೇಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ r². ಓಕೆನಾ. ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ನ ಜಾಸ್ತಿ ಮಾಡಿದಷ್ಟು ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ. ಸೊ ಯಾವ ಕೇಸ್ ಇದು? ಆನ್ ದ ಶೆಲ್ ಕೇಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಕ್ಸಿಮಮ್ ಆಗುತ್ತೆ. ಸೊ ಆನ್ ದ ಶೆಲ್ ಮ್ಯಾಕ್ಸಿಮಮ್ ಆದಮೇಲೆ ಹಾಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ 2 ಮಾರ್ಕ್ಸಲ್ಲಿ ಈ ಗ್ರಾಫ್ ಕೇಳ್ಬೋದು. ಸೊ ಕಾಪಿ ಮಾಡ್ಕೊಳ್ಳಿ.